So, students, in the last class, we discussed about Francis Griffith, that is Griffith experiment, what we call it as a transforming principle. Griffith ಏನು ಮಾಡ್ತಾನೆ, Griffith has worked on a Streptococcus pneumonia, which is going to cause a pneumonial disease where he has injected into the mice. Basically, the Streptococcus pneumonia will be existing in a two forms, what we call them as the virulent strain and a non-virulent strain. So this non-virulent strain is what we call it as, it is actually not going to cause disease. Non-virulent strain will produce us rough colonies, right? So we have seen this non-virulent strain will be, sorry students, you will see here. Non-virulent strains are going to produce the rough colonies, and virulent strains are going to produce the smooth colonies. So this Frederick Griffith, what he has done is he has injected this smooth colony as well as the rough colony, and he has set it up an experiment. That experiment where gives an idea about. So he said when the smooth colony injected into the mice, mice got died. Rough colony injected into the mice, mice was alive. When heat killed strain is injected into the mice, mice was alive. Whereas when the smooth heat killed strain injected or else mixed with the living R cells, okay, dead smooth cells heat kill ಮಾಡಿರೋದ್ರೆ ಡೆಡ್ ಆಗಿರುತ್ತೆ. ಲಿವಿಂಗ್ ಆರ್ ಸೆಲ್ಸ್ ಜೊತೆ ಮಿಕ್ಸ್ ಮಾಡಿ ಮೈಸಲ್ಲಿ ಇಂಜೆಕ್ಟ್ ಮಾಡಿದಾಗ ಮೈಸ್ ಗಾಟ್ ಡೈಡ್. ಈ ಸೈಡ್ ಸಮಥಿಂಗ್ ಫ್ರಮ್ ದ ಸ್ಮೂತ್, ದಟ್ ಈಸ್ ಸ್ಮೂತ್ ಹೀಟ್ ಕಿಲ್ಡ್ ಸ್ಟ್ರೇನ್ನಿಂದ ಆರ್ ಸ್ಟ್ರೇನ್ ಒಳಗಡೆ ಏನೋ ಟ್ರಾನ್ಸ್ಫರ್ ಆಗಿದೆ, ಇದು ಆರ್ ಸ್ಟ್ರೇನ್ನ ಸ್ಮೂತ್ ಸೆಲ್ ಆಗಿ ಟ್ರಾನ್ಸ್ಫರ್ ಮಾಡಿದೆ. ಅದನ್ನೇ ನಾವು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ನಿನ್ನೆ ಕ್ಲಾಸಲ್ಲಿ ವಿ ಸ್ಟಡಿ ಸ್ಟೂಡೆಂಟ್. ಓಕೆ, ಇವಾಗ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಹಿಯರ್ ಈಸ್ ದ ತ್ರೀ ಸೈಂಟಿಸ್ಟ್. ದಟ್ ಈಸ್ next concept is biochemical characterization of the transforming principle. ಅಂದರೆ ಈ ಸ್ಮೂತ್ ಹೀಟ್ ಕಿಲ್ಡ್ ಕಾಂಪೋಸಿಷನ್ ಏನು ಕೊಟ್ಟಿರ್ತಾನೆ, ಸ್ಮೂತ್ ಹೀಟ್ ಕಿಲ್ಡ್ ಸೆಲ್ ಏನಿದೆ ಟೆಸ್ಟ್ ಟ್ಯೂಬಲ್ಲಿ ಗ್ರಿಫಿತ್ ಯೂಸ್ ಮಾಡಿರೋದು, ಆ ಸ್ಮೂತ್ ಹೀಟ್ ಕಿಲ್ಡ್ ಸೆಲ್ನ ತಗೊಂಡು ದೇ ವಿಲ್ ಟೆಸ್ಟ್ ವಾಟ್ ಕಾಂಪೋನೆಂಟ್ ಆಫ್ ದ ಸ್ಮೂತ್ ಹೀಟ್ ಕಿಲ್ಡ್ ಬಯೋಕೆಮಿಕಲಿ ಏನಿದೆ ಅದು ಆರ್ ಸೆಲ್ ಇದ್ದದನ್ನು ಎಸ್ ಸೆಲ್ ಆಗಿ ಟ್ರಾನ್ಸ್ಫರ್ ಮಾಡ್ತು. So what component is responsible for the transformation of R cell into smooth cell? What component of the S heat killed solution is responsible? That is what they wanted to check. There are three scientists who have worked, what we call them as Oswald Avery, Colin MacLeod and Maclean McCarthy. Now Avery, MacLeod and McCarthy ಅಂತ ಹೇಳ್ತೀವಿ. Avery, MacLeod and McCarthy, ತ್ರೀ ಸೈಂಟಿಸ್ಟ್ ಏನು ಮಾಡ್ತಾರೆ, ಇನ್ ಆರ್ಡರ್ ಟು ಐಡೆಂಟಿಫೈ ಈ ಸ್ಮೂತ್ ಈಟ್ ಕಿಲ್ಡ್ ಕಲ್ಚರ್ ಒಳಗಡೆ ಇರ್ತಕ್ಕಂಥ ಯಾವ ಕಾಂಪೋನೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಫರ್ಮೇಷನ್ ಆಫ್ ಆರ್ ಸೆಲ್ ಇಂಟು ಎಸ್ ಸೆಲ್, ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಸ್ಮೂತ್ ಈಟ್ ಕಿಲ್ಡ್ ಸೊಲ್ಯೂಷನ್ನ ಬಯೋಕೆಮಿಕಲ್ ಕ್ಯಾರೆಕ್ಟರೈಸ್ ಮಾಡ್ತಾರೆ ಅಥವಾ ಬಯೋಕೆಮಿಕಲ್ ಐಡೆಂಟಿಫಿಕೇಷನ್ ಮಾಡ್ತಾರೆ. ಸೊ ಏನಿರ್ಬೋದು ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ದೇ ವಿಲ್ ಸೆಟ್ ಅಪ್ ಎನ್ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್. ಈ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಏನಿದೆ ಸ್ಟೂಡೆಂಟ್ಸ್, ದೇ ವಿಲ್ ಟೇಕ್ ಸ್ಮೂತ್ ಈಟ್ ಕಿಲ್ಡ್ ಸೊಲ್ಯೂಷನ್. ಈ ಮೂರೂ ಸ್ಮೂತ್ ಈಟ್ ಕಿಲ್ಡ್ ಸೊಲ್ಯೂಷನ್ ಒಳಗಡೆನೂ ಒಂದೊಂದು ಥರದ ಎನ್ಸೈಮ್ಸ್ ಹಾಕ್ತಾರೆ. ಎನ್ಸೈಮ್ಸ್ ಅಂದರೆ ನಿಮಗೆ ಗೊತ್ತು, ದೇ ಆರ್ ಇನ್ವಾಲ್ವ್ ಇನ್ ಬ್ರೇಕ್ ಡೌನ್ ಆಫ್ ಸಬ್ಸ್ಟೆನ್ಸ್. ಒಂದು ಸ್ಮೂತ್ ಈಟ್ ಕಿಲ್ಡ್ ಸೊಲ್ಯೂಷನ್ ಒಳಗೆ ದೇ ವಿಲ್ ಆ್ಯಡ್ ಪ್ರೋಟಿಯೇಸ್, ಇನ್ನೊಂದು ಸ್ಮೂತ್ ಈಟ್ ಕಿಲ್ಡ್ ಸೊಲ್ಯೂಷನ್ ಒಳಗೆ RNAs ಹಾಕ್ತಾರೆ, ಇನ್ನೊಂದು ಈಟ್ ಕಿಲ್ಡ್ ಸೊಲ್ಯೂಷನ್ ಒಳಗೆ ದೇ ವಿಲ್ ಆ್ಯಡ್ DNAs. ಸೊ ಯಾವಾಗ ಪ್ರೋಟಿಯೇಸ್ ಎನ್ಸೈಮ್ ಹಾಕಿದರೆ ಇದರೊಳಗಿರ್ತಕ್ಕಂಥ ಎಲ್ಲ ಪ್ರೋಟೀನ್ ಡಿಗ್ರೇಡ್ ಆಗಿಬಿಡ್ತದೆ, RNAs ಹಾಕಿದರೆ ಇದರೊಳಗಿರ್ತಕ್ಕಂಥ ಎಲ್ಲ RNA ಡಿಗ್ರೇಡ್ ಆಗಿಬಿಡ್ತದೆ, DNAs ಹಾಕಿದರೆ ಇದರೊಳಗಿರ್ತಕ್ಕಂಥ ಎಲ್ಲ DNA ಡಿಗ್ರೇಡ್ ಆಗ್ತದೆ. ದೆನ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಮಿಕ್ಸ್ ದ ಲಿವಿಂಗ್ ಆರ್ ಸೆಲ್ಸ್. ಇದ್ರ ಒಳಗಡೆ ಲಿವಿಂಗ್ ಒಂದೊಂದ್ರೊಳಗೂ ದೇ ವಿಲ್ ಆ್ಯಡ್ ಅ ಲಿವಿಂಗ್ ಆರ್ ಸೆಲ್ಸ್. ಇದ್ರೊಳಗೆ ಸ್ಮೂತ್ ಹೀಟ್ ಕಿಲ್ಡ್ ಸೆಲ್, ಅದರೊಳಗಿರ್ತಕ್ಕಂಥ ಪ್ರೋಟೀನ್ ಡಿಗ್ರೇಡ್ ಆಗ್ಯದ. ಇದು ಸ್ಮೂತ್ ಹೀಟ್ ಕಿಲ್ಡ್ ಸೆಲ್, ಅದರೊಳಗಿರ್ತಕ್ಕಂಥ RNA ಡಿಗ್ರೇಡ್ ಆಗ್ಯದ. ಇದು ಸ್ಮೂತ್ ಹೀಟ್ ಕಿಲ್ಡ್ ಸೆಲ್, ಅದರೊಳಗಿರ್ತಕ್ಕಂಥ DNA ಡಿಗ್ರೇಡ್ ಆಗ್ಯದ. ಈ ಪ್ರತಿಯೊಂದು ಟೆಸ್ಟ್ ಟ್ಯೂಬ್ ಒಳಗೂ ರಫ್ ಸ್ಟ್ರೇನ್ಸ್ ಆ್ಯಡ್ ಮಾಡ್ಕೋತ ಹೋಗ್ತಾರೆ. ದೇ ವಿಲ್ ಆ್ಯಡ್ ದ rough strain into each of these tubes. Now what we will see here is, students, they discover that what they have discovered,
ಹಾಂ, ಯು ಸಿ ದಿಸ್ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್. ಯಾವಾಗ ಇದ್ರ ಒಳಗಡೆ ಆರ್ ಸೆಲ್ನ ಹಾಕ್ಬಿಟ್ಟು ಇನ್ಕ್ಯುಬೇಟ್ ಮಾಡಿ ನೆಕ್ಸ್ಟ್ ಡೇ ಪ್ಲೇಟ್ ಒಳಗೆ ಬೆಳೆಸ್ತಾರೆ, ಇಲ್ಲಿ ಏನು ಬರಬೇಕು, ಆರ್ ಸೆಲ್ ಹಾಕಿದ್ದೀವಿ, ಆಮೇಲೆ ಸ್ಮೂತ್ ಹೀಟ್ ಕಿಲ್ಡ್ ಸೆಲ್ದೊಳಗೆ ಪ್ರೋಟೀನ್ ಡಿಸ್ಟ್ರಾಯ್ ಮಾಡೀವಿ, ನಾವು ಆರ್ ಸೆಲ್ ಬರುತ್ತೇನಂತ ನೋಡ್ತಾ ಇದ್ದರೆ ಇಲ್ಲಿ ಎಸ್ ಸೆಲ್ ಬರ್ತದೆ ಸ್ಟೂಡೆಂಟ್ಸ್. ಸೊ ಎಸ್ ಸೆಲ್ ಬರ್ತಾ ಇದೆ ಅಂದರೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ, ಆರ್ ಸೆಲ್ ಇರೋದು ಎಸ್ ಸೆಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಆರ್ ಸೆಲ್ ಇರೋದು ಎಸ್ ಸೆಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂದರೆ ಈ ಸ್ಮೂತ್ ಈಟ್ ಕಿಲ್ಡ್ ಸೆಲ್ ಒಳಗೆ ಇರ್ತಕ್ಕಂಥ ಪ್ರೋಟೀನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಫಾರ್ಮೇಷನ್. ಯಾಕಂದರೆ ಇಲ್ಲಿ ಪ್ರೋಟೀನ್ ಇಲ್ಲ. ಇವಾಗ ಇದು ಇಟ್ ಈಸ್ ನಾಟ್ ಹ್ಯಾವಿಂಗ್ ಪ್ರೋಟೀನ್ ಇಲ್ಲ ಅಂದರೂ ಕೂಡ ಆರ್ ಸೆಲ್ ಇರೋದು ಎಸ್ ಸೆಲ್ ಆಗ್ತಾ ಇದೆ ಅಂದರೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಈ ನಮಗೆ ಪ್ರೋಟೀನ್ ಬೇಕಾಗೋದಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂದ್ರೆ ಪ್ರೋಟೀನ್ ಬೇಕಾಗೋದಿಲ್ಲ. ಸೊ ಸ್ಮೂತ್ ಈಟ್ ಕಿಲ್ಡ್ ಸೊಲ್ಯೂಷನಲ್ಲಿರ್ತಕ್ಕಂಥ ಪ್ರೋಟೀನ್ ಈಸ್ ನಾಟ್ ಡನ್ ದಿ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್ ಕಾನ್ಸೆಪ್ಟ್. ವೆರಿ ಸಿಂಪಲ್. ಏನು ಮಾಡ್ತಾರೆ, ಸ್ಮೂತ್ ಈಟ್ ಕಿಲ್ಡ್ ಸೊಲ್ಯೂಷನ್ ತೊಗೊತಾರೆ, ಮೂರದೊಳಗೂ ಒಂದೊಂದು ಎನ್ಸೈಮ್ ಹಾಕ್ಯಾರ. ಇದ್ರೊಳಗೆ ಪ್ರೋಟೀನೇಸ್ ಹಾಕ್ಯಾರ, ಇದ್ರಾಗ RNAs ಹಾಕ್ಯಾರ, ಇದ್ರಾಗ DNAs ಹಾಕ್ಯಾರ. ಪ್ರೋಟಿಯೇಸ್ ಒಳಗೆ ಇಲ್ಲೆಲ್ಲ ಇರ್ತಕ್ಕಂಥ ಪ್ರೋಟೀನ್ ಡಿಗ್ರೇಡ್ ಆಗ್ತದೆ, ಇಲ್ಲಿ RNAs ಒಳಗೆ RNA ಎಲ್ಲ ಡಿಗ್ರೇಡ್ ಆಗ್ತದೆ, DNAs ಒಳಗೆ DNA ಎಲ್ಲ ಡಿಗ್ರೇಡ್ ಆಗ್ತದೆ. ಯಾವಾಗ ಅವರು ಈ ಮೂರು ಟೆಸ್ಟ್ ಟ್ಯೂಬ್ ಒಳಗೆ ಮತ್ತು ದೇ ವಿಲ್ ಆ್ಯಡ್ ದ ರಫ್ ಸೆಲ್ ಬೆಳೆಸಕ್ಕೆ ಬಿಟ್ಟು, ರಫ್ ಸೆಲ್ಲು ಇನ್ಕ್ಯುಬೇಟ್ ಆಗಿ ನೆಕ್ಸ್ಟ್ ಡೇ ಸ್ಕ್ರೀನ್ ಮಾಡಿ ನೋಡಿದರೆ, ಅಂದರೆ ಒಂದು ಪ್ಲೇಟ್ ಮ್ಯಾಗ ಬೆಳೆಸಿ ನೋಡಿದರೆ ನಾವು ರಫ್ ಸೆಲ್ಲೇ ಬರಬೇಕಲ್ಲ. ರಫ್ ಸೆಲ್ ಬರೋಲ್ಲ, ಇಲ್ಲಿ ಎಸ್ ಸೆಲ್ಲೇ ಬರುತ್ತೆ. ಎಸ್ ಸೆಲ್ ಬರ್ತದಂದರೆ ಎಸ್, ಈ ಗ್ರಿಫಿತ್ ಹೇಳ್ದಂಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ಲಿಕ್ಕತ್ತದ. ಬಟ್ ಟ್ರಾನ್ಸ್ಫಾರ್ಮೇಷನ್ ಆಗ್ಲಿಕ್ಕತ್ತದ ಇನ್ ದ ಆಬ್ಸೆನ್ಸ್ ಆಫ್ ಪ್ರೋಟೀನ್. ಇದ್ರೊಳಗೆ ಪ್ರೋಟೀನ್ ಇಲ್ಲ ಅಂದರೂ ಟ್ರಾನ್ಸ್ಫಾರ್ಮೇಷನ್ ಆಗ್ಲಿಕ್ಕತ್ತದ. ಸೊ ದಟ್ ಮೀನ್ ಟು ಸೇ ಪ್ರೋಟೀನ್ ಇಸ್ ನಾಟ್ ಅ ಜೆನೆಟಿಕ್ ಮಟೀರಿಯಲ್. ವೆರಿ ಸಿಂಪಲ್. ಎಸ್, in the absence of the protein in the smooth heat killed cell also, the R cell is getting transformed into S cell. It mean to say protein is not a genetic material. Yes, it's a very interesting experiment, right? Next what they will do, they'll do in the same way. ಇಲ್ಲಿ ಕೂಡ RNAs enzyme ಹಾಕಿ ಡಿಗ್ರೇಡ್ ಮಾಡಿದ್ದಾರೆ ಟೆಸ್ಟ್ ಟ್ಯೂಬ್. ಇಲ್ಲಿ ಸ್ಮೂತ್ ಈಟ್ ಕಿಲ್ಡ್ ಸೆಲ್ ವಿತೌಟ್ RNA. ವಾಟ್ ವಿ ಹ್ಯಾವ್ ಇಸ್ ಹಿಯರ್ ವಿತೌಟ್ RNA. ಇಲ್ಲಿ RNA ಇಲ್ಲ. ಸೊ ದೇ ವಿಲ್ ಆ್ಯಡ್ ದಿಸ್ ವಿತೌಟ್ RNA ಸ್ಮೂತ್ ಈಟ್ ಕಿಲ್ಡ್ ಕಂಡೀಷನ್ಗೆ ಆರ್ ಸೆಲ್ಸ್ ಆಗಿಬಿಟ್ಟು ದೇ ವಿಲ್ ಅಗೇನ್ ಪ್ಲೇಟ್ ಇಟ್ ಆನ್ ದ ವಾಟ್ ವಿ ಕಾಲ್ ದ ಪ್ಲೇಟ್. ದೇ ವಿಲ್ ಸಿ ದ ಸ್ಮೂತ್ ಸೆಲ್ಸ್ ವಿಲ್ ಅಪಿಯರ್. ಟ್ರಾನ್ಸ್ಫಾರ್ಮೇಷನ್ ಎಸ್ ಅಕರ್ಡ್. ಇಲ್ಲೂ ಕೂಡ ವಿ ಗೋಯಿಂಗ್ ಟು ಸಿ ದ ಟ್ರಾನ್ಸ್ಫಾರ್ಮೇಷನ್. ಇಲ್ಲೂ ಸ್ಮೂತ್ ಸೆಲ್ಸ್ ಅಪಿಯರ್ ಆಗ್ತವೆ. ಸೊ ದಟ್ ದ ಆರ್ ಸೆಲ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಸ್ಮೂತ್ ಸೆಲ್ ಆನ್ ಬೋತ್ ದ ಸೈಡ್. ಸೊ ವೆನ್ in the absence of RNA also the transformation is taking place, that means to say RNA is not a genetic material. Now you guess which is going to be the genetic material, and in the absence of which condition we will not see the transformation. Now if you see here students, in the absence of DNA, ಇಲ್ಲಿ DNAs enzyme ಹಾಕಿದ್ದಾರೆ, ಇಲ್ಲಿ DNA ಇದರೊಳಗಡೆ ಇರೋದಿಲ್ಲ. ಸೊ ದಿಸ್ ಇಸ್ ವಿತೌಟ್ DNA. ವೆನ್ ವಿ ವಿಲ್ ಆ್ಯಡ್ ಆರ್ ಸೆಲ್ಸ್ ಇನ್ ಟು ದ ಸ್ಮೂತ್ ಹೀಟ್ ಕಿಲ್ಡ್ ಕಲ್ಚರ್ were mixed with the R cell and obtained what? S strain. What we obtained? S strain only. No S strains at all students. ಇಲ್ಲಿ ಎಸ್ ಸ್ಟ್ರೇನ್ ಬರೋದಿಲ್ಲ. ಎಸ್ ಸ್ಟ್ರೇನ್ ಬದಲು ಏನಾಗುತ್ತೆ, ನಾವು ಯಾವುದು ಆ್ಯಡ್ ಮಾಡಿದ್ದೀವಲ್ಲ ಆರ್ ಸ್ಟ್ರೇನೇ ಬರುತ್ತೆ. ಸೊ ಆರ್ ಸ್ಟ್ರೇನ್ ಬರೋದ್ರಿಂದ ದ್ಯಾಟ್ ಮೀನ್ ಟು ಸೇ ಇವಾಗ ಇದು ಆರ್ ಸೆಲ್ ಇದ್ದದ್ದು ಎಸ್ ಆಗಲಿಲ್ಲ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ. ಎದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ DNA ಡಿಗ್ರೇಡ್ ಆಗಿದೆ ಇಲ್ಲಿ. So in the absence of protein the transformation will take place. In the absence of protein transformation will take place. In the absence of RNA transformation will take place. But in the absence of DNA no transformation. That means to say which is a transforming material here? DNA is the transforming material. So this experiment proves the biochemical nature of the transforming principle. So they come to know that the possible biochemical material of the Griffith's transforming principle is DNA students.
ಇಲ್ಲಿ ಗ್ರಿಫಿತ್ದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಪಾಸಿಬಲಿ ಯಾವುದಿದೆ ಅಂದರೆ ಡಿ ಎನ್ ಎ ಇಸ್ ದಿ transforming principle of the Griffith experiment, students. Is that clear? So this is what we call it as biochemical characterization of the transforming principle discovered by Avery, McCarty and McLeod. So what we have done here, students, the two experiments we have done. So the first experiment, what it is identified, ನಾವು ಸರ್ಚ್ ಫಾರ್ ದ ಜೆನೆಟಿಕ್ ಮಟೀರಿಯಲ್ ಅಂದರೆ ನಮ್ಮ ಸೆಲ್ಲಲ್ಲಿ ಯಾವುದು ಜೆನೆಟಿಕ್ ಮಟೀರಿಯಲ್ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ನೋಡಿದಾಗ ಫಸ್ಟ್ ಎಕ್ಸ್ಪೆರಿಮೆಂಟ್ ವಾಟ್ ಇಟ್ ಈಸ್ ಡನ್ ಬೈ ದ ಗ್ರಿಫಿತ್ ಎಕ್ಸ್ಪೆರಿಮೆಂಟ್, ವಾಟ್ ಈ ಹ್ಯಾಸ್ ಡನ್ ಈಸ್ ಆಕ್ಸಿಡೆಂಟಲಿ ಈ ಫೌಂಡ್ ದ್ಯಾಟ್ he found that the living strain, when usually the Streptococcus pneumonia will exist in the two forms. So what are those two forms? The Streptococcus pneumonia is existing. One is the smooth strain, another one is the R strain. Smooth strain, what we will see, is a virulent and R strain is the non-virulent. So ಈ ಎಕ್ಸ್ಪೆರಿಮೆಂಟ್ ನಮ್ಗೆ ಅರ್ಥ ಆಯಿತು. ಸ್ಮೂತ್ ಸ್ಟ್ರೇನ್ ಇಂಜೆಕ್ಟ್ ಮಾಡಿದಾಗ ಮೈಸ್ ಡೈ ಆಗುತ್ತೆ, ಆರ್ ಸ್ಟ್ರೇನ್ ಇಂಜೆಕ್ಟ್ ಮಾಡಿದಾಗ ಮೈಸ್ ಡೆತ್ ಆಗೋದಿಲ್ಲ, ಸ್ಮೂತ್ ಸ್ಟ್ರೇನ್ ಹೀಟ್ ಕಿಲ್ ಮಾಡಿ ಇಂಜೆಕ್ಟ್ ಮಾಡಿದಾಗ ಮೈಸ್ ಸಾಯೋದಿಲ್ಲ, ಮತ್ತು ನಾವು ಸ್ಮೂತ್ ಸ್ಟ್ರೇನ್ ಹೀಟ್ ಕಿಲ್ ಮಾಡಿರೋದಕ್ಕೆ ಆರ್ ಸ್ಟ್ರೇನ್ ಕೂಡಿಸ್ಬಿಟ್ಟು ಒಂದು ದಿವಸ ಇನ್ಕ್ಯುಬೇಟ್ ಇಂಜೆಕ್ಟ್ ಮಾಡಿದರೆ ಮೈಸ್ ಸಾಯ್ತದೆ, ಮತ್ತು ಮೈಸ್ ಬಾಡಿಯಿಂದ ಐಸೋಲೇಟ್ ಮಾಡಿದಾಗ ನಮಗೆ ಎಸ್ ಸ್ಟ್ರೇನ್ ಬರ್ತದೆ, ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆರ್ ಸ್ಟ್ರೇನ್. ಸೊ ಇದಕ್ಕೆ ಗ್ರಿಫಿತ್ ಏನು ಹೇಳ್ತಾನೆ, ಸಮಥಿಂಗ್ ಈಸ್ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ದ ಸ್ಮೂತ್ ಹೀಟ್ ಕಿಲ್ಡ್ ಸೊಲ್ಯೂಷನಿಂದ ಆರ್ ಸೆಲ್ ಇರೋದನ್ನು ಸ್ಮೂತ್ ಸೆಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಯಾವಾಗ ಆರ್ ಸೆಲ್ ಇರೋದು ಸ್ಮೂತ್ ಸೆಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂತ ಗೊತ್ತಾಯಿತು, ದೆನ್ ವಾಟ್ ಈ ಹ್ಯಾಸ್ ಸೆಡ್ ದಿಸ್ ಇಸ್ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಇಟ್ ಡಿಂಟ್ ಐಡೆಂಟಿಫೈಡ್ ಆ್ಯಕ್ಚುಲಿ ವಾಟ್ ಈಸ್ ಎಕ್ಸಾಕ್ಟ್ಲಿ ದ ಟ್ರಾನ್ಸ್ಫಾರ್ಮಿಂಗ್ ಥಿಂಗ್. ಸೊ ಆ ಗ್ರಿಫಿತ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ದು ಬಯೋಕೆಮಿಕಲಿ ಏನಿರ್ಬೋದು ಅಂತ ಟೆಸ್ಟ್ ಮಾಡಿರೋದು there are three scientists, what we call them as the biochemical characterization of the transforming principle is done by Oswald Avery, McLeod and McCarty. So they will do an interesting experiment to prove what? They proved DNA is the possible genetic material which is responsible for the transformation of R cell into S cell. What they have done is they have taken the smooth heat killed solution, then they have mixed proteases, RNases and DNases in a 3 separate test tube. So each of the smooth heat killed solution they have got degraded with the respective biochemical. For example, when the protease is degraded, what it is found is protein is degraded. RNAs ಹಾಕಿದಾಗ RNA is degraded. DNAs ಹಾಕಿದಾಗ DNA is degraded. ಸೊ ಯಾವ ಕೆಮಿಕಲ್ ಇಲ್ಲಾರ್ದಿದ್ದಾಗ ಟ್ರಾನ್ಸ್ಫಾರ್ಮೇಷನ್ ಆಗೋದಿಲ್ಲ, that will prove it as the transforming chemical. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿದಾಗ ನಮ್ಗೆ ಏನು ಗೊತ್ತಾಯಿತು, ಇನ್ ದ ಆಬ್ಸೆನ್ಸ್ ಆಫ್ ಪ್ರೋಟೀನ್ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ, ಇನ್ ದ ಆಬ್ಸೆನ್ಸ್ ಆಫ್ RNA ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ, ಬಟ್ ಇನ್ ದ ಆಬ್ಸೆನ್ಸ್ ಆಫ್ DNA ಟ್ರಾನ್ಸ್ಫಾರ್ಮೇಷನ್ ಆಗೋದಿಲ್ಲ. ದಿಸ್ ವಿಲ್ ಪ್ರೂವ್ ದ್ಯಾಟ್ DNA is the genetic material, students. So this experiment, even though they have proved possibly the genetic material, so many of them they have argued what about RNA, so what about virus, where some virus they have just an RNA but still they are living, that means to say they may be RNA is what we call a genetic material. ಸೊ ಆರ್ಗ್ಯೂಡ್ ಇದನ್ನು ಅಕ್ಸೆಪ್ಟ್ ಮಾಡಿರೋದಿಲ್ಲ, ಬಟ್ ಇಟ್ ಈಸ್ ಕನ್ಕ್ಲೂಸಿವ್, ಆಲ್ಮೋಸ್ಟ್ ಇಟ್ ಈಸ್ ಲೈಕ್ ದೇ ಹ್ಯಾವ್ ಐಡೆಂಟಿಫೈಡ್ ಪಾಸಿಬಲಿ ದ ಜೆನೆಟಿಕ್ ಮಟೀರಿಯಲ್ ಇಸ್ DNA ಅಂತ ಐಡೆಂಟಿಫೈ ಮಾಡಿರ್ತಾರೆ. ಬಟ್ ನೆಕ್ಸ್ಟ್ ಏನಾಗುತ್ತೆ, the next experiment, what interesting experiment is given by the what we call it as Hershey and Chase. Hershey and Chase have developed the third experiment. This third experiment will conclusively prove that DNA is the genetic material, students. Hershey and Chase, the experiment name what we call it as blender experiment, they have used bacterial transduction. So they have used bacterial transduction to explain the possible way
the transformation as might have occurred, or the possible or almost this experiment as conclusively proves that the DNA is genetic material. So to prove the DNA is a genetic material, they have done an experiment. ಅದಕ್ಕೆ ಏನಂತಾರೆ ಬ್ಲೆಂಡರ್ ಎಕ್ಸ್ಪೆರಿಮೆಂಟ್ ಅಂತಾರೆ ಸ್ಟೂಡೆಂಟ್ಸ್. ಈ ಬ್ಲೆಂಡರ್ ಎಕ್ಸ್ಪೆರಿಮೆಂಟ್ ಒಳಗೆ ಬ್ಯಾಕ್ಟೀರಿಯೋಫಾಸ್ನ ಯೂಸ್ ಮಾಡಿದ್ದಾರೆ. ಸೊ ವಾಟ್ ಈಸ್ ಅನ್ ಬ್ಯಾಕ್ಟೀರಿಯೋಫಾಸ್? ಬ್ಯಾಕ್ಟೀರಿಯೋಫಾಸ್ ಅಂದರೆ ಇಟ್ ಈಸ್ ಎ ವೈರಸ್. ಓಕೆ, ಬ್ಯಾಕ್ಟೀರಿಯೋಫಾಸ್ ಈಸ್ ಎ ವೈರಸ್ ವಿಚ್ ಈಸ್ ಗೋಯಿಂಗ್ ಟು ಇನ್ಫೆಕ್ಟ್ ಆ್ಯಂಡ್ ಕಿಲ್ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡಿ ಕಿಲ್ ಮಾಡ್ತಕ್ಕಂಥ ವೈರಸ್ಗೆ ಬ್ಯಾಕ್ಟೀರಿಯೋಫಾಸ್ ಅಂತ ಹೇಳ್ತೀವಿ. ರೈಟ್ ನಾವ್ ವಾಟ್ ವಿ ಹ್ಯಾಡ್ ಹಿಯರ್ ಈಸ್ ದ ಬ್ಯಾಕ್ಟೀರಿಯೋಫಾಸ್ is a virus where it is capable of killing the bacteria. So what they have done is they have done an interesting experiment to prove it. ಅದನ್ನು ನಾವು ಬ್ಲೆಂಡರ್ ಎಕ್ಸ್ಪೆರಿಮೆಂಟ್ ಹೇಳ್ತೀವಿ ಸ್ಟೂಡೆಂಟ್ಸ್. ಆ ಬ್ಲೆಂಡರ್ ಎಕ್ಸ್ಪೆರಿಮೆಂಟಲ್ಲಿ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಡನ್. NCERT ಟೆಕ್ಸ್ಟ್ ಬುಕ್ಕಲ್ಲಿ ವೆರಿ ನೈಸ್ಲಿ ಇಟ್ ಹ್ಯಾಸ್ ಬಿನ್ ಪ್ರೆಸೆಂಟೆಡ್. ಬಟ್ ನಾನು ನಿಮಗೆ ಐ ಡೋಂಟ್ ವಾಂಟ್ ಟು ಗೋ ಟು ದಿಸ್ ಅರ್ಷ ಆ್ಯಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ನಿಮಗೆ ಇವತ್ತೇ. ಬಟ್ ವಾಟ್ ಐ ವಿಲ್ ಟೆಲ್ ಯು ಇಸ್ ದ ಟುಡೇಸ್ ಅಸೈನ್ಮೆಂಟ್ ಕ್ವಶನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಅರ್ಷ ಆ್ಯಂಡ್ ಚೇಸೆ. ಟುಡೇಸ್ ಅಸೈನ್ಮೆಂಟ್ ಕ್ವಶನ್ ನನಗೆ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಇವತ್ತು ಅಸೈನ್ಮೆಂಟ್ ಮಾಡಿದ್ದೀರಾ. ಇವತ್ತು ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ವಾಟ್ ಇಟ್ ಈಸ್ ಡನ್ ಬೈ ದಿ ಎವ್ರಿ ಮೆಕಾರ್ಟಿ ಆ್ಯಂಡ್ ಮೆಕ್ಲಾಯ್ಡ್. ಈ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಎಕ್ಸ್ಪೆರಿಮೆಂಟ್ ಏನಿದೆ ಇದನ್ನು ಕಂಪ್ಲೀಟಾಗಿ ದಿಸ್ ಡಯಾಗ್ರಾಮ್ ಯು ಹ್ಯಾವ್ ಟು ಡ್ರಾ ಎಟ್ ದ ಸೇಮ್ ಟೈಮ್ ಯು ಮಸ್ಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಸ್ಟೂಡೆಂಟ್ಸ್. ಸೊ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಡನ್ ಬೈ ದಿ ಎವ್ರಿ ಮೆಕಾರ್ಟಿ ಆ್ಯಂಡ್ ಮೆಕ್ಲಾಯ್ಡ್ you need to explain students, right? So further about the Hershey and Chase experiment and how they are going to prove DNA as a genetic material we will discuss in next class. Thank you students.